ರಾಜ್ ಅವ್ರ ಕೈಗೆ ಸೇರಿಸ್ತಾ ಇದ್ದೀವಿ. ನಮಗೆ ಇಲ್ಲಿ ಒಂದು ಹಾಸ್ಟೆಲಿನ ಸಮಸ್ಯೆ ಇಲ್ಲ. ಇವಾಗ SC ಹಾಸ್ಟೆಲ್ ಮಾಡಿದ್ರೇನು 25% ಬೇರೆ ಜನರು ಸೇರಿಸ್ಕೋಬೋದು ಅಲ್ಲಿನ ವಿದ್ಯಾಭ್ಯಾಸಕ್ಕೆ ಅಂತ. ನಮಗೆ ಇಲ್ಲಿ ಮೊದಲು ಒಂದು ಜಾಗನೂ ನಾವು ಅಲಾಟ್ ಮಾಡಿದ್ವು, ಗ್ರಾಮ ಪಂಚಾಯತಿಯಿಂದ ಬರ್ಕೊಟ್ಟಿದ್ವು. ಇಲ್ಲಿ ಮೊದಲೇ ಬಿಲ್ಡಿಂಗ್ ಕೊಡಬೇಕು ಅಂತ ಹೇಳಿದ್ರು, ಕೊಳ್ಳಿಲ್ಲ. ಅದನ್ನು ದಯವಿಟ್ಟು ನಮಗೊಂದು ಕೊಠಡಿ, ಒಂದು ಹಾಸ್ಟೆಲನ್ನು ನಮ್ಮ ಸ್ಕೂಲ್ನ ತರಪವಾಗಿ ನಾನು ನಾಗರಾಜ್ ಅವರನ್ನು ಶಾಸಕರ ಮೇಲೆ ಒಂದು ಮನವಿ ಇಟ್ಟು ಅದನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ಕಾಳಿನಹಳ್ಳಿ ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಆಲಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತಿದೆ. ಸಂಸ್ಥೆಯ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ನನ್ನ ಆತ್ಮೀಯರು ಆದಂಥ ಶ್ರೀ ಪ್ರಕಾಶ್ ರಾಮಚಂದ್ರರವರೇ, ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿಯವರೇ, ಹಿರಿಯರು, ನಮ್ಮ ತಂದೆ ಸಮಕಾಲೀನರು ಆದಂಥ ನಾಗಿರೆಡ್ಡಿಯವರೇ, ಆತ್ಮೀಯ ಮಿತ್ರರು, ಇವತ್ತು ಈ ಒಂದು ಸೈಕಲ್ಗಳನ್ನು ವಿತರಣೆ ಮಾಡೋದಕ್ಕೋಸ್ಕರವಾಗಿ ದಾನವನ್ನು ಕೊಟ್ಟಂಥ ಪ್ರಭಾಕರ್ ಅವರೇ, ನನ್ನ ವೃತ್ತಿಯಲ್ಲಿ ನನಗೆ ಹಿರಿಯರು ಆತ್ಮೀಯರು ಆದಂಥ ಶ್ರೀ ನಮ್ಮ ರಾಜಣ್ಣವರೇ, ಹಾಗೂ ನಮ್ಮ ಕಾರ್ಯದರ್ಶಿ ರಘುನಾಥಯ್ಯವರೇ, ನಮ್ಮ ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ವರದಣ್ಣವರೇ, ನಮ್ಮ ದೈಹಿಕ ಶಿಕ್ಷಕರಾದಂಥ ನಮ್ಮ ರಾಮಚಂದ್ರ ಅವರೇ, ಮತ್ತು ನಮ್ಮ ಬೈಪ್ನಳ್ಳಿ ನಮ್ಮ ಇವರೇ, ಭಾಳ ಜನ ಇದ್ದಾರೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ಈ ಭಾಗದ ಮುಖಂಡರೇ, ಪ್ರಾಂಶುಪಾಲರೇ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪೋಷಕ ಬಂಧುವರೇ, ಹಾಗೂ ಇಲ್ಲಿನ ಉಪಾಧ್ಯಾಯ ಮಿತ್ರರೇ, ಇವತ್ತಂತೂ ನನಗೊಂದು ಭಾಳ ಸಂತೋಷವಾದಂಥ ದಿನ. ಯಾಕೆಂತಂದರೆ ಇವತ್ತು ಹಳ್ಳಿಗಾಡಿನಲ್ಲಿ ವಿದ್ಯೆ, ಹಳ್ಳಿನಲ್ಲಿ ಓದೋದು ಅಂದರೆ ಅದೊಂದು ಭಾಳ ಕಷ್ಟಕರವಾದಂಥ ವಿಚಾರ. ಅನೇಕ ವಿದ್ಯಾರ್ಥಿಗಳು ಓದೋದನ್ನು ಮಧ್ಯಕ್ಕೆ ಬಿಟ್ಟು ತಮ್ಮ ಮನೆಗಳಲ್ಲೇ ಇದ್ದೋಗುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದರಲ್ಲೂ ಕೂಡ ಈ ರೀತಿಯಾದಂಥ ಖಾಸಗಿ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ಭಾಳ ಕಷ್ಟವಾದಂಥ ವಿಚಾರ. ಇಂಥ ಒಂದು ಪರಿಸ್ಥಿತಿನಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ಸೈಕಲ್ಗಳನ್ನು ಕೊಟ್ಟು ಪ್ರೋತ್ಸಾಹ ಮಾಡಿ ಶಾಲೆಗೆ ಬರಲಿಕ್ಕೆ ಅನುವು ಮಾಡಿಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಒಂದು ಶ್ಲಾಘನೀಯವಾದಂಥ ಕೃತ್ಯವನ್ನು ನೀವು ಮಾಡ್ತಾಯಿದ್ದೀರಿ. ಪ್ರಭಾಕರ್ ಅವರು ಹಾಗೂ ರೋಟರಿ ಸಂಸ್ಥೆಯವರು ಇಬ್ಬರೂ ಸೇರಿ ಈ ಒಂದು ಸೈಕಲ್ಗಳನ್ನು ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಆಭಾರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಒಂದು ವೇಳೆ ಖಾಸಗಿ ಶಾಲೆ ಅಂದಾಗ ನನಗೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅನಿಸುತ್ತೆ. ನಾನು ಕೂಡ ಒಂದು ಖಾಸಗಿ ಶಾಲೆಯನ್ನು ಭಾಳ ಚೆನ್ನಾಗಿ ಮಾಡಬೇಕು, ಭಾಳ ಉದ್ಧಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಅವಾಗ ಸುಮಾರು 25-30 ವರ್ಷದಿಂದ ನಿಮ್ಮಂಗೆ ಆ ಯುವಕನಾಗಿದ್ದಾಗ ಅನೇಕ ಆಸೆಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ. ನಾನು ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಬೈರಕೂರು ಶಾಲೆನ ಭಾಳ ಅಭಿವೃದ್ಧಿ ಮಾಡಬೇಕು, ಒಳ್ಳೆಯ ಸ್ಥಾಯಿಗೆ ತಗೊಂಡೋಗ್ಬೇಕು ಅಂತೇಳಿ ಪ್ರಯತ್ನ ಪಟ್ಟೆ. ಆದರೆ ಅಲ್ಲಿನ ರಾಜಕೀಯ ನಾನು ಕೆಲಸ ಮಾಡಿದಾಗೆ ಮಾಡ್ತು. ತದನಂತರ ಏನು ಮಾಡಿದೆ, ನಾನು ಮುಳಬಾಗಲಿನಲ್ಲಿ ನನ್ನದೇ ಆದಂಥ ಒಂದು ಅಮರಜ್ಯೋತಿ ಶಾಲೆ ಅಂತ ಪ್ರಾರಂಭ ಮಾಡಿದೆ. ಇವತ್ತು ನನ್ನ ಶಾಲೆಯ ಸ್ಟ್ರೆಂತು 2500 ಜನ ಇದ್ದಾರೆ ನಮ್ಮ ಶಾಲೆಯಲ್ಲಿ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಉಪನ್ಯಾಸಕರು, ಉಪಾಧ್ಯಾಯರು 150 ಜನ ಸ್ಟಾಫ್ ಇದ್ದಾರೆ. ನೋಡಿ, ನಮ್ಮನ್ನು ಇಲ್ಲಿ ಬಿಟ್ಟಿದ್ದಿದ್ರೆ ನಾವು ಇಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ, ನಮಗೆ ಹೋಗುವಂಥ ನೆಸೆಸಿಟಿನೇ ಇರಲಿಲ್ಲ. ರಾಜಕೀಯದಿಂದ ನನ್ನನ್ನು ಇಲ್ಲಿ ತೆಗೆದು ನೀವು ಬೇಕಾಗಿಲ್ಲ ಅನ್ನೋ ಒಂದು ಸ್ಥಿತಿನಲ್ಲಿ ನಮ್ಮನ್ನು ಕಳಿಸಿದ್ರು. ಇವತ್ತು ನನ್ನದೇ ಆದಂಥ ಸ್ವಂತ
ಶಾಲೆನ ನಾನು ಮಾಡ್ಕೊಂಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿಯಾದಂಥ ಖಾಸಗಿ ಶಾಲೆಗಳಲ್ಲಿ ಯಾವುದೇ ರಾಜಕೀಯ ಬರಬಾರ್ದು. ಯಾವ ವ್ಯಕ್ತಿ ಈ ಒಂದು ಸಂಸ್ಥೆಗಾಗಿ ದುಡಿತಾ ಇರ್ತಾರೋ ಅಂಥವ್ರಿಗೆ ಪ್ರತಿಯೊಬ್ಬರು ಕೂಡ ನಾವು ಸಪೋರ್ಟ್ ಮಾಡಬೇಕು. ಆವಾಗ ಇಂಥ ಶಾಲೆ ಅಭಿವೃದ್ಧಿ ಆಗೋಕ್ಕೆ ಸರಿ ಹೋಗ್ತದೆ. ಹಾಗೆಯೇ ಇಲ್ಲೇನು ಉಪಾಧ್ಯಾಯರು ಇರ್ತಾರೆ ಅಥವಾ ಪ್ರಾಂಶುಪಾಲರು ಇರ್ತಾರೆ, ಅವರಲ್ಲಿ ಸಾಮರಸ್ಯ ಇರಬೇಕು. ನೀವು ಈ ಸಂಸ್ಥೆ ಬೆಳೆಸೋದು ಭಾಳ ಕಷ್ಟ ಇದೆ. ಈ ಸಂಸ್ಥೆನ ಬೆಳೆಸಬೇಕಾದ್ರೆ ಒಂದು, ಈ ಖಾಸಗಿ ಸಂಸ್ಥೆಯನ್ನೆಲ್ಲ ಆಡಳಿತ ಮಂಡಳಿಯಲ್ಲಿ ಒಮ್ಮತ ಇರಬೇಕು. ಮತ್ತು ಇಲ್ಲೇನು ಉಪಾಧ್ಯಾಯರು ಇದ್ದಾರೆ ಮತ್ತು ಮುಖ್ಯೋಪಾಧ್ಯಾಯರಿದ್ದಾರೆ, ಅವರಲ್ಲಿ ಸಾಮರಸ್ಯ ಇರಬೇಕು. ಒಬ್ಬರನ್ನೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಈ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡೋ ಕಡೆ ನಿಮ್ಮ ಗಮನ ಇರಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈ ಸಂಸ್ಥೆ ಅಭಿವೃದ್ಧಿ ಆಗ್ತದೆ. ಮನಸ್ಸಿದ್ರೆ ಮಾರ್ಗ ಇದೆ, ಮನಸ್ಸಿದ್ರೆ ಮಾರ್ಗ, ಮನಸ್ಸಿಲ್ಲದೆ ಇದ್ರೆ ಮಾರ್ಗಗಳೇ ಇರೋದಿಲ್ಲ. ನಮ್ಮ ಸ್ನೇಹಿತರೊಬ್ಬರು ಬೇವಳ್ಳಿಯವರು, ಡೆಕ್ಕನ್ ರಾಮಕೃಷ್ಣಪ್ಪ ಅಂತ ಅವರು ನಿಮ್ಗೇನು ಹೇಳ್ಕೊಟ್ಟಿದ್ದಾರೆ? ಮನಸ್ಸಿದ್ರೆ ನಮ್ಮ ಬೇವಳ್ಳಿ ರಾಮಕೃಷ್ಣಪ್ಪ ಅವರು ಇನ್ನೊಂದು ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಮನಸ್ಸಿದ್ರೆ ನೂರಾರು ಮಾರ್ಗ ಅಂತೆ. ಮನಸ್ಸಿದ್ರೆ ಏನು? ನೂರಾರು ಮಾರ್ಗ. ಅದಕ್ಕೆ ಮೊದಲು ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ಎಂಥದ್ದನ್ನು ಕೂಡ ಸಾಧನೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ನೀವು ಅರಿತ್ಕೋಬೇಕು. ಎಲ್ಲರೂ ಪ್ರತಿಯೊಬ್ಬರು ಅರಿತ್ಕೋಬೇಕು. ನಾವು ಮನಸ್ಸು ಮಾಡಿದ್ರೆ, ನಾವು ಈ ಒಂದು ಭಾಗಕ್ಕೆ ಒಳ್ಳೇದು ಮಾಡಬೇಕು ಅಂದಾಗ ಡೆಫಿನೆಟಾಗಿ ನಾವು ಒಳ್ಳೇದು ಮಾಡ್ತೀವಿ. ನಮ್ಮ ಮನಸ್ಸೇ ಇಲ್ಲದೆ ಇದ್ದರೆ ನಾವು ಒಳ್ಳೇದು ಮಾಡೋದು ಎಲ್ಲಿರುತ್ತೆ? ಇಂಥ ಸಂಸ್ಥೆಗಳಲ್ಲಿ ರಾಜಕೀಯವನ್ನು ನಾವು ಬಿಡಬೇಕಾಗ್ತದೆ. ಮತ್ತು ಈ ಸಂಸ್ಥೆ ಉದ್ಧಾರಕ್ಕಾಗಿ ಇರ್ತಕ್ಕಂಥ ಎಲ್ಲ ರೀತಿಯ ಅನುಕೂಲಗಳನ್ನ ಕೂಡ ನಾವು ಮಾಡಿಸ್ಕೋಬೇಕಾಗ್ತದೆ. ಶಾಲೆಯ ಶುಚಿತ್ವ ಮಾಡಬೇಕಾಗ್ತದೆ. ನಾನೊಂದು ಇಲ್ಲಿ ಬಂದಾಗ, ಮೊನ್ನೆ ನಾನು ಇಲ್ಲಿಗೆ ಬಂದಿದ್ದು ಬರೀ ಒಂದು 1 ತಿಂಗಳು ಮುಂದೆ ಇಲ್ಲಿಗೆ ಬಂದಾಗ ನಾನು ನೋಡಿದೆ. ನಾನು ರಾಮಚಂದ್ರ ಅವ್ರಿಗೆ ಹೇಳಿದೆ, ಎಷ್ಟು ಚೆನ್ನಾಗಿ ಜಾಗ ಇದೆ, ನೀವು ಇಷ್ಟು ಚೆನ್ನಾಗಿದೆ, ಯಾಕೆ ಸ್ವಲ್ಪ ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿತ್ತು ಅಂದೆ. ಕಾರಣಾಂತರಗಳಿಂದ ಆಗಲಿಲ್ಲ ಅಂತ ಹೇಳಿದ್ರು. ಈಗ ನಾನೊಂದು ಪ್ರಥಮವಾಗಿ ಒಂದನ್ನು ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನು ಅಂದರೆ, ಪೂರ್ತಿ ಎಲ್ಲ ನಿಮ್ಮ ಇದನ್ನು ಕ್ಲೀನ್ ಮಾಡಿ ಇದಕ್ಕೆ ಸುಣ್ಣ ಬಣ್ಣ, ಕಾಂಪೌಂಡ್ಗೆ ಸುಣ್ಣ ಬಣ್ಣ ಹೊಡ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಈ ಕಾರ್ಯ ಸೋಮವಾರದಿಂದನೇ ಪ್ರಾರಂಭ ಆಗ್ತದೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲಕ್ಕೂ ಒಂದು ರೂಪ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೀನಿ. ಅದನ್ನು ಜಾರಿ ಮಾಡೋದಂತೂ ಸೋಮವಾರದಿಂದ ಗ್ಯಾರಂಟಿ. ಮತ್ತು ಇನ್ನೊಂದು, ನಮ್ಮ ಸ್ನೇಹಿತರು ಹೇಳಿದ್ರು ವಾಟರ್ ಫಿಲ್ಟರ್ ಅಗತ್ಯತೆ ಇದೆ ಅಂತ. ಅದಕ್ಕೂ ಕೂಡ ನಮ್ಮ ರೋಟರಿ ಸಂಸ್ಥೆಯಿಂದ ಇವತ್ತೇ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ರಮೇಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದೆಷ್ಟು ಖರ್ಚಾದರೂ ಕೂಡ ನಮ್ಮಿಂದ ನಾವು ಬರೆಸ್ತೀವಿ. ನಾನು ಪ್ರಭಾಕರ್ ಅವರು ಬರೆಸ್ತೀವಿ. ಅದನ್ನು ನೀವು ರೆಡಿ ಮಾಡಿ, ಆದಷ್ಟು ಬೇಗ ರೆಡಿ ಮಾಡಿ. ಹಣ ಏನಿದೆ ನಮ್ಮ ಕಡೆಯಿಂದ ಏನು ಕಟ್ಟಬೇಕೋ ನಾನು ಮತ್ತು ನಮ್ಮ ಪ್ರಭಾಕರ್ ಅವರು ಅದನ್ನು ಕಟ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಪ್ರಮುಖವಾದಂಥ ಇದನ್ನು ಕೊಟ್ಟಿದ್ದಾರೆ ಡಿಮ್ಯಾಂಡನ್ನು. ಅದು ನಮ್ಮ ಒಂದು ವ್ಯಾಪ್ತಿನಲ್ಲಿಲ್ಲ, ಅದು ಶಾಸಕರ ವ್ಯಾಪ್ತಿನಲ್ಲಿದೆ. ಶಾಸಕರಿಗೆ ಇದನ್ನು ಮನದಟ್ಟು ಮಾಡ್ತೀವಿ. ಇದನ್ನು ಮನದಟ್ಟು ಮಾಡಿ, ಇಲ್ಲಿ ನೆಸೆಸಿಟಿ ಇದೆ, ಇಲ್ಲಿ ದಯವಿಟ್ಟು ಹಾಕ್ಕೊಡಿ ಅಂತೇಳಿ ಅವರಿಗೆ ಮನದಟ್ಟು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೊಂದು, ನಾನು ನಮ್ಮ ಉಪನ್ಯಾಸಕರಲ್ಲಿ, ಉಪಾಧ್ಯಾಯರಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂತಂದರೆ, ಈ ಶಾಲೆಯಲ್ಲಿ ಏನು ಮಕ್ಕಳನ್ನು ಜಾಸ್ತಿ ಸೇರಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದರೆ ನೀವು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪ್ರಥಮ ಆದ್ಯತೆ ನಿಮ್ಮದು ಇರ್ತದೆ. ಹಾಗೆಯೇ ಆಡಳಿತ ಮಂಡಳಿದು ಇರ್ತದೆ. ನನ್ನ ಅವರಲ್ಲಿ ಒಂದು ಅರಿಕೆ ಏನು ಅಂತಂದರೆ, ಈ ಸಾರಿ ಏನು ಅಡ್ಮಿಷನ್ ಸ್ಟೇಜ್ ಬರುತ್ತೋ, ನಿಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸ್ವಲ್ಪ ಯಂಗ್ಸ್ಟರ್ಸನ್ನು ಹಾಕ್ಕೊಂಡು ಎಲ್ಲ ಊರೂರಿಗೂ ಹೋಗಿ ನಾವು ಒಳ್ಳೆ ಎಜುಕೇಷನ್ ಕೊಡ್ತೀವಿ, ನಾವು ಒಳ್ಳೆ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಬದಲಾವಣೆಗಳನ್ನು ತಂದು ಏನು ಸ್ಟ್ರೆಂತ್ ಆಗುತ್ತೋ ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಆಡಳಿತ ಮಂಡಳಿನಲ್ಲಿ ಮತ್ತು ನಮ್ಮ ಉಪಾಧ್ಯಾಯರಲ್ಲಿ ನಾನು ಕಳಕಳಿಯಾಗಿ ಒಂದು ವಿನಂತಿನ ಮಾಡ್ತೇನೆ. ಇರ್ಬೋದು, ನಮಗೆ ಸ್ಟ್ರೆಂತ್ ಕಮ್ಮಿ ಆಗ್ಬೋದು, ಅಮರ ಜ್ಯೋತಿಗೆ ತೊಂದರೆ ಇಲ್ಲ. ಅದು ಯಾವುದೋ ಒಂದು ಕಡೆಯಿಂದ ಬರ್ತಾರೆ, ಯಾವುದೋ ಒಂದು ಕಡೆ ನಾವು
ತಾಲೂಕಿನಲ್ಲಿ ಜಿಲ್ಲೆಯಿಂದ ಕೂಡ ಬರ್ತಾರೆ ನಮ್ಮ ಶಾಲೆಗೆ, ತಾಲೂಕಿನಿಂದ ಎಲ್ಲ ಕೂಡ ಬರ್ತಾರೆ. ನಮಗೆ ಪರ್ಟಿಕ್ಯುಲರ್ ಆಗಿ ಈ ಏರಿಯಾನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ರಾಧಾಕೃಷ್ಣ ಪ್ರೌಢಶಾಲೆ ಭಾಳ ಚೆನ್ನಾಗಿದೆ ಅಂದರೆ ನಮಗೂ ಸಂತೋಷ. ಯಾಕೆಂತಂದರೆ ನಾವು ಕೂಡ ಈ ಭಾಗದವರು, ಈ ಭಾಗದ ಮಕ್ಕಳು, ಈ ಭಾಗದ ಬಡವರು, ಈ ಭಾಗದ ಶೋಷಿತರು ಎಲ್ಲರೂ ಕೂಡ ಇಲ್ಲಿ ಓದುವಂಥದ್ದಾಗಬೇಕು ಅಂತೇಳಿ ನಮ್ಮ ಭಾವನೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಆಗಲಿ, ನಮ್ಮ ವೈಯಕ್ತಿಕವಾಗಲಿ ಯಾವುದೇ ರೀತಿಯ ಸಹಕಾರ ಕೊಡೋದಕ್ಕೆ ಕೂಡ ನಾವು ಹಿಂದೆ ಹೋಗೋದಿಲ್ಲ. ಆದರೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ನಮ್ಮವರು ಸೈಕಲ್ಗಳನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನೀವು ಕೇಳಿದ್ರೆ ಅದನ್ನು ಕೊಡಿಸ್ಕೊಡೋಕ್ಕೆ ಸದಾ ಸಿದ್ಧವಿದ್ದೀವಿ. ನೀವು ಏನು ಮಕ್ಕಳು ಇವತ್ತು ಸೈಕಲ್ಗಳನ್ನು ನೀವು ತಗೋತಾ ಇದ್ದೀರೋ, ಇವರು ಒಂದನ್ನು ನೀವು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಮಾಡ್ತೀರಾ? ಮಾಡಲ್ಲ? ಏನು ಪ್ರತಿಜ್ಞೆ ಹೇಳಿ, ಏನು ಹೇಳ್ಬೋದು? ನಾನು ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಡಿಸ್ಟಿಂಕ್ಷನ್ ಬರಬೇಕು ಮುಂದಕ್ಕೆ SLCನಲ್ಲಿ. ಮಾಡ್ತೀರಾ? ಹೇಳಿ ಜೋರಾಗಿ. ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬಂದರೆ ನಿಮ್ಮ ಶಾಲೆಯ ಒಂದು ಗೌರವ ಕೂಡ ಹೆಚ್ಚಾಗ್ತದೆ, ಮತ್ತು ಎಲ್ಲರೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಇನ್ನೊಂದು ನಮ್ಮ ರೋಟರಿ ಸಂಸ್ಥೆ ರೈತರಿಗೆ ಅನುಕೂಲವಾಗ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ಈಗ ಮಾಡ್ತಾ ಇದೆ. ಅದೇನು ಅಂತಂದರೆ ಉಚಿತವಾಗಿ ಹಸುಗಳನ್ನು ರೋಟರಿ ಸಂಸ್ಥೆಯಿಂದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದು. ಅಂದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ, ಯಾಕೆಂತಂದರೆ ನಮ್ಮ ಒಂದು ಕಡೆಯಿಂದ 30,000 ರೂಪಾಯಿ ನಾವು ಕೊಡಬೇಕಾಗ್ತದೆ. ರೋಟರಿ ಸಂಸ್ಥೆಯಿಂದ 30,000 ರೂಪಾಯಿ ಕೊಡ್ತಾರೆ. 60,000 ರೂಪಾಯಲ್ಲಿ ಒಂದು ಹಸು ತೆಗೆದು ಒಂದು ಉಚಿತವಾಗಿ ಕೊಡ್ತಾರೆ. ನಮ್ಮ ಈಗಾಗಲೇ ನಮ್ಮ ಪ್ರಭಾಕರ್ ಅವರು 50 ಒಟ್ಟಿಗೆ 50 ರೋಟರಿ ಸಂಸ್ಥೆ ಕಡೆಯಿಂದ 50 ಆಗಿದೆ. ಪ್ರಭಾಕರ್ ಅವರು 4 ಹಸುಗಳಿಗೆ ಈಗಾಗಲೇ ದುಡ್ಡು ಕಟ್ಟಿದ್ದಾರೆ. 4 ಫಲಾನುಭವಿಗಳಿಗೆ ನೆಕ್ಸ್ಟು ನಿಮಗೆ ಹಸುಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನಿಮ್ಗೆ ಯಾವುದೋ ಒಂದೇ ಅದೃಷ್ಟ. ಪ್ರಭಾಕರ್ ಅವರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಪಂಚಾಯತಿಗೆ ಯಾರೋ ಸಿಗಲಿಲ್ಲ ಅಂತ ಅವರು. ಅದರಿಂದ ಅವರು ಪ್ರಭಾಕರ್ ಅವರು ಇನ್ನೂ ಚೆನ್ನಾಗಿ ಬೆಳೀಲಿ, ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಯಥೇಚ್ಛವಾಗಿ ಈ ರೀತಿ ಕೊಡುಗೈ ದಾನಿಯಾಗಿ ಕೊಡಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.